ಹಾಯ್, ನಾವು ಎಷ್ಟು ಬೇಗ ರೆಡಿಯಾಗಿ ಇಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ವಿ. ಫುಲ್ ಪ್ಯಾಕಪ್ ಆಗಿ ಮೈಸೂರು ವ್ಯೂ ನೋಡ್ಕೊಂತ ಬೆಳಗ್ಗೆ ಏನು ಸಖತ್ತಾಗಿತ್ತು ಗೊತ್ತಾ ವ್ಯೂಸು. ನೋಡಿ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಡೈರೆಕ್ಟ್ ಇಲ್ಲಿ ಬಂದ್ವಿ. ಬೆಟ್ಟದ ರೋಡಿಗೆ ಹೋಗ್ತಾ ಇದ್ವಿ ಸೀದಾ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡೋಣ ಅಂತ ನಾವು ಕಾಯಿ ಕರ್ಪೂರ ಹೂವು ತೊಗೊಂಡು ದರ್ಶನ ಮಾಡೋಕೆ ಹೋಗ್ತಾ ಇದ್ವಿ. ನೋಡಿ, ಬೆಳಗ್ಗೆನೆ ಅಮ್ಮನ ದರ್ಶನ ಮಾಡೋಣ. ಸಂಡೇ ಜಾಸ್ತಿ ಜನ ಬಂದುಬಿಟ್ಟಿದ್ರು, ತುಂಬ ಗದ್ದಲಿತ್ತು. ನೋಡಿ, ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟವ್ರೆ. ಇವತ್ತು ನಾವು ದರ್ಶನ ಮಾಡೋಕ್ಕಾಗಲ್ಲ ಅಂದ್ಕೊಂಡ್ವಿ. ಅಲ್ಲಿ ಅವ್ರು ಹೇಳ್ತಾಯಿದ್ರು 2.5 ತಾಸು ಆಗುತ್ತೆ ವಾಪಸ್ ಬರೋಕ್ಕೆ ಅಂತಂದ್ರು. ಅದಕ್ಕೆ ನಾವು ಇಲ್ಲೇ ಕಾಯಿ ಹೊಡೆದು ಮಂಗಳಾರತಿ ತೊಗೊಂಡ್ಬಿಟ್ವಿ. ಇಲ್ಲಿ ತುಂಬ ಜನ ಇದ್ರಲ್ಲ, ಒಳಗಡೆ ಹೋಗಿ ಬರೋಕ್ಕಾಗಲ್ಲ. ಅದಕ್ಕೆ ನಾವು ಇಲ್ಲೇ ಪೂಜೆ ಮಾಡಿಸಿ ಇಲ್ಲೇ ಆಶೀರ್ವಾದ ತೊಗೊಂಡ್ವಿ ಚಾಮುಂಡಿ ತಾಯಿದು. ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ದರು. ಬೆಳಗ್ಗಿನ 8 ಗಂಟೆಗೆ ಇಷ್ಟು ಜನ. ಅಷ್ಟರಲ್ಲಿ ಫೋಟೋ ತೆಗಿತಾ ಇದ್ವಿ, ದಿಢೀರನ್ನೇ ದೇವರು ಹೊರಗಡೆ ಬಂತು. ನೋಡಿ, ದರ್ಶನ ಎಷ್ಟು ಕ್ಲೋಸಪ್ ಆಗಿ ನೋಡಿದ್ದೇನೆ ಅಂದರೆ ಅಷ್ಟು ಹತ್ತಿರದಿಂದ ದೇವ್ರನ್ನ ನೋಡಿದೆ ನಾನು. ಇದು ನನ್ನ ಪುಣ್ಯನೇ ಏನೋ ಗೊತ್ತಿಲ್ಲ ಅಂತ ತುಂಬ ಖುಷಿ ಆಯಿತು ದೇವ್ರು ನೋಡಿ. ಆಯ್ತು ದರ್ಶನ. ತಮ್ಮ ಹೆಸರು? ನಾಗರಾಜ್. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಧನ್ಯವಾದಗಳು. ತಮ್ಮ ಜಂಗಮವಾಣಿಯ ಸಂಖ್ಯೆ? 10 ಫೋನ್ ನಂಬರ್. ಜಂಗಮವಾಣಿಯ ಸಂಖ್ಯೆ ಫೋನ್ ನಂಬರ್ ಕನ್ನಡದಲ್ಲಿ 49 222 222 177 177. ದಯವಿಟ್ಟು ಕನ್ನಡವನ್ನು ಉಪಯೋಗಿಸಿ, ಕನ್ನಡವನ್ನು ಬಳಸಿ. 5182 ಬೇಡ. ತುಂಬ ಧನ್ಯವಾದಗಳು ನಿಮಗೆ. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ತಮಗೆ ಈ ರಸೀದಿಯಲ್ಲಿ ಒಂದು ಕರಿ ಕಷಾಯ ಅಥವಾ ಚಹಾವನ್ನು ಕೊಡ್ತಾರೆ. ಕುಡ್ಕೊಂಡು ನೆಲಮಹಡಿಯನ್ನು ಸುತ್ತಾಡ್ಕೊಂಡು ಬರ್ಬೋದಷ್ಟೇ. ತಮ್ಮ ಯಾವುದೇ ಕ್ಯಾಮರಾಗಳಲ್ಲಿ ಫೋಟೋ ತೆಗೆಯುವ ಹಾಗಿಲ್ಲ. ಇದು ಅಲ್ಲಿ ಕೊಡಬೇಕು. ಹೌದು, ಗಾಡಿ ಪಾರ್ಕಿಂಗ್ ಇದೆ, ಒಳಗಡೆ ನಿಲ್ದಾಣಿಸಬಹುದು ತಮ್ಮ ದ್ವಿಚಕ್ರ ವಾಹನ. ಧನ್ಯವಾದಗಳು. ತಮಗೂ ಕೂಡ ಕೃತಜ್ಞತೆಗಳು. ಒಳಬಂದು ದರ್ಶನ ಮಾಡಿಕೊಂಡು ಲಲಿತ್ ಮಹಲ್ಗೆ ಎಂಟ್ರಿ ಕೊಟ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಸೊ ನಾವು ಅದಕ್ಕೆ ಇಲ್ಲೇ ಹೊರಗಡೆನೇ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡ್ವಿ. ಒಳಗಡೆ ಮತ್ತೆ ಅದಕ್ಕೇನೋ ಚಾರ್ಜ್ ಮಾಡ್ಬೇಕಂತೆ. ಅದಕ್ಕೆ ನಾವು ಇದೇ ನೋಡಿ, KGF, ಸಾಹುಕಾರ. ಕನ್ನಡ ಸಿನಿಮಾ ಎಷ್ಟೊಂದಾಗಿದೆ ಅಂದರೆ ಈ ಅರಮನೆಯಲ್ಲಿ ಸಿಕ್ಕಾಪಟ್ಟೆ ಕನ್ನಡ ಸಿನಿಮಾಗಳು ಆಗಿದೆ. ಹೊರಗಡೆ ಒಂದಿಷ್ಟು ವ್ಯೂಸು, ಆ ಕಡೆ ಈ ಕಡೆ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು, ಅಲ್ಲ ಒಂದು ಚಿಕ್ಕದಾಗಿ ಪಾರ್ಕ್ ಥರ ಇದೆಯಲ್ಲ, ಅದರಲ್ಲಿ ಇದು ನೀರು. ಆ ನೀರು ಜೊತೆ ಸ್ವಲ್ಪ ಆಟ ಆಡಿ ಆಮೇಲೆ ಸೀದಾ ನಾವು ಸಿಟಿ ಕಡೆಗೆ ಬಂದ್ವಿ. ಒಂದು ರೌಂಡ್ ಹೋಗಿ ಬರ್ತಾರೆ ಟಂಗ ಗಾಡಿಯಲ್ಲಿ. 100-150 ರೂಪಾಯಿ ಇಸ್ಕೊತಾರೆ. ಅದೆಲ್ಲ ಕೊಟ್ಟು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಮೈಸೂರಿಗೆ ಬಂದಾಗ ಟಾಂಗಾ ಗಾಡಿ ಓಡಿಸೋದನ್ನು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಓಡಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.